ಹೊಸಕೋಟೆಯಲ್ಲಿ ಇನ್ನು ಮುಂದೆ ಯಾರು ಕೂಡ 4 ಗಂಟೆಗೆ ಬಿರಿಯಾನಿ ಮಾರಾಟ ಮಾಡಿ ಹೋಗಿಲ್ಲ. ಬದಲಾಗಿ 6 ಗಂಟೆಗೆ ಬಿರಿಯಾನಿ ಮಾರಾಟ ಮಾಡಬೇಕು ಅಂತ ಹೊಸಕೋಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿಟಿ ಗೋವಿಂದ್ ರವರು ಬಿರಿಯಾನಿ ಹೋಟೆಲ್ ಮಾಲೀಕರಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಇವತ್ತು ಬಿರಿಯಾನಿ ಹೋಟೆಲ್ ಮಾಲೀಕರ ಸಭೆಯನ್ನ ಮಾಡಿದ್ರು. ಸಭೆ ಮಾಡುವುದರ ಮೂಲಕ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಏನಕ್ಕಪ್ಪ ಈ ರೀತಿ ಎಚ್ಚರಿಕೆ ನೀಡಿದ್ರು ಅಂದ್ರೆ, ಬಿರಿಯಾನಿಯನ್ನ ಸೇವನೆ ಮಾಡಲು 4 ಗಂಟೆಗೆ ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಿಂದ ಬಿರಿಯಾನಿ ಪ್ರಿಯರು ಆಗಮಿಸುತ್ತಿದ್ರು. ಈ ಒಂದು ಸಂದರ್ಭದಲ್ಲಿ ರಸ್ತೆ ಅಪಘಾತಗಳು ಸಾಕಷ್ಟಾಗಿ ಅಪಘಾತದಲ್ಲಿ ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಕೈಕಾಲುಗಳನ್ನ ಅಪಘಾತದಲ್ಲಿ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮದ್ಯ ಸೇವಿಸಿ ಹಲವಾರು ಬಾರಿ ಗಲಾಟೆ ಮಾಡಿರುವಂತಹ ಘಟನೆಗಳು ಸಹ ನಡೆದಿದ್ದು, ಇವೆಲ್ಲವನ್ನ ತಡೆಗಟ್ಟಬೇಕು. ನಾಗರಿಕರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ಕ್ರಮವನ್ನ ಬಿಟಿ ಗೋವಿಂದ್ ರವರು ಕೈಗೊಂಡಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂದ್ರೆ, ದೂರದ ಊರಿನಿಂದ ಬರ್ತಿದ್ದಂತಹ ಬಿರಿಯಾನಿ ಪ್ರಿಯರು ಬಹಳಷ್ಟು ಮಂದಿ ಲೇಟ್ ನೈಟ್ ವರೆಗೂ ಪಾರ್ಟಿ ಮಾಡಿಕೊಂಡು 4 ಗಂಟೆಗೆ ಬಿರಿಯಾನಿ ಸೇವಿಸಲು ಆಗಮಿಸಿ ಕ್ಯೂ ಅಲ್ಲಿ ನಿಲ್ತಿದ್ರು. ಇನ್ನೊಂದಷ್ಟು ಜನ ಪಾರ್ಸಲ್ ತಗೊಂಡೋಗಿ ಕಾರಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಗಾಂಜಾ ಸೇವನೆ ಮಾಡುವಂತಹ ಅಕ್ರಮ ಚಟುವಟಿಕೆಗಳು ಸಹ ಕಂಡು ಬಂದಿದ್ವು. ಇವಕ್ಕೆಲ್ಲ ಬ್ರೇಕ್ ಹಾಕುವ ದೃಷ್ಟಿಯಿಂದ ಬಿರಿಯಾನಿ ಹೋಟೆಲ್ ಮಾಲೀಕರಿಗೆ ಈ ರೀತಿಯ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಬಿರಿಯಾನಿ ಹೋಟೆಲ್ ಮಾಲೀಕರು ಸೂಚನಾ ಫಲಕವನ್ನ ಕಡ್ಡಾಯವಾಗಿ ಹಾಕಿ ಅದರಲ್ಲಿ 6 ಗಂಟೆ ನಂತರ ಮಾತ್ರ ಬಿರಿಯಾನಿ ದೊರೆಯಲಿದೆ. ಅಷ್ಟೇ ಅಲ್ಲದೆ ಬಿರಿಯಾನಿ ತಿನ್ನುವವರು ಕಾರುಗಳಲ್ಲಿ ಕುಳಿತು ಮದ್ಯ ಸೇವಿಸಿದರೆ ಕೂಡಲೇ ಪೊಲೀಸರಿಗೆ ತಿಳಿಸಲಾಗುವುದು ಎಂಬ ಮಾಹಿತಿಯನ್ನ ಹಾಕಬೇಕು. ವಾಹನ ನಿಲುಗಡೆಗೆ ಸೂಕ್ತ ವ್ಯವಸ್ಥೆ ಮಾಡಿರಬೇಕು. ಸೆಕ್ಯೂರಿಟಿ ಗಾರ್ಡ್ಗಳ ನೇಮಕ ಮಾಡಬೇಕು. ರಸ್ತೆ ವಾಹನ ಸಂಚಾರಕ್ಕೆ ಯಾವುದೇ ಅಡಚಣೆಯಾಗದಂತೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಈ ಒಂದು ದೊಡ್ಡದೊಂದು ಕಟೌಟ್ ಒಂದು ಬ್ಯಾನರ್ ತಪ್ಪ ಕಟೌಟ್ ನ ಹಾಕೊಂಡು ಇಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ, ಮದ್ಯಪಾನ ಸೇವಿಸುವುದರಿಂದ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲಾಗುವುದು, ಮತ್ತೆ ನಾವು 6 ಗಂಟೆ ನಂತರ ಓಪನ್ ಮಾಡ್ತೀವಿ ಅಂತ ನಿಮ್ಮ ಸಿಒ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾರೆ. ಯಾಕೆಂದ್ರೆ ಬೆಂಗಳೂರಿಂದ ಬರೋದು ಅವರು ಮತ್ತೆ ವಾಪಸ್ ಹೋಗೋದು ಆಗಲ್ಲ ಬೇಡ. 6 ಗಂಟೆಗೆ ಓಪನ್ ಮಾಡ್ತಾರೆ. ಮತ್ತೆ ನಿಮ್ಮ ಹೋಟೆಲ್ ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಟ್ರಾಫಿಕ್ ಜಾಮ್ ಆಗ್ಬಾರ್ದು. ಟ್ರಾಫಿಕ್ ಜಾಮ್ ಆಗ್ತದೆ, ಯಾಕೆಂದ್ರೆ ಸರ್ವಿಸ್ ರೋಡ್ ಎಲ್ಲ ಬರ್ತಾ ಇದಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ಅದಾಗಬಾರ್ದು. ಈ ರೀತಿಯ ಒಂದು ಕೆಲಸಗಳು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ಕೊಟ್ಟಂಗೆ ಮಾಡ್ತೀರಾ? ಇದಕ್ಕೆ ಸಮಸ್ಯೆ ಇದ್ದು ಮಾಡ್ಬೇಕು. ನಮ್ಮ ಜೀಪ್ ಮತ್ತೆ ನಮ್ಮ ನೈಟ್ ಗಾರ್ಡ್ ಆಫೀಸರ್ ರೌಂಡ್ಸ್ ಅಲ್ಲಿ ಇರ್ತಾರೆ. ಆ ರೌಂಡ್ಸ್ ಅಲ್ಲಿ ಇದ್ದಾಗ ನಿಮ್ಮವ್ರು ಯಾರಾದ್ರೂ ನಮ್ಮ ಪೊಲೀಸ್ ಇಲಾಖೆಗಳನ್ನ ಆದೇಶಗಳನ್ನ ನಾವು ಪಾಲನೆ ಮಾಡಿಲ್ಲ ಅಂತ ಅಂದ್ರೆ ನಿಮ್ ಮೇಲೆ ನಾವ್ ಏನ್ ಕಾನೂನು ಈಗ ಈ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಸರಿನಾ? ನಿಮ್ಗೆ ಜಾಗೃತಿ ಮೂಡಿಸಿದೀವಿ, ಎಚ್ಚರಿಕೆ ಆಗ್ಬೋದು. ಬೇರೆ ಕಡೆಯಿಂದ ಜನರು ಮಾತಾಡ್ತಾರೆ ಏನಂತಂದ್ರೆ, ಜಾಲಿ ರೆಡಿ ಅಂತ ಎಷ್ಟಾದ್ರು ಹೋಗ್ತಾರೆ, ಇಲ್ಲಿ ಗ್ರೇಡ್ ದಿನಕ್ಕೆ ಅಂತ ಬರ್ತಾರೆ ಅಂತಾನೆ ಇದಾಗಿದೆ. ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿ 7 ಜನ ಸತ್ತು ಕೂತಿದ್ವಿ ನಿಮಗೆ. ಅದರದ್ದು ಸುಧಾ ಸ್ಯಾಪರ್ತ ಹೇಳ್ತಿದ್ದೀರಿ.